ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 21 ಮಾರ್ಚ್ 2026. ಮುರಳಿ ಮಹಾವಾಕ್ಯಗಳು. मीठे बच्चे, श्रीमत पर कल्याणकारी बनना है, सबको सुख का रास्ता बताना है. ಮಧುರ ಮಕ್ಕಳೇ, ಶ್ರೀಮತ್ ಅನುಸಾರ ಎಲ್ಲರಿಗೂ ಕಲ್ಯಾಣಕಾರಿಯಾಗ್ರಿ, ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸ್ರಿ. ಶ್ರೀಮತ್ ಅನುಸಾರ ಕಲ್ಯಾಣಕಾರಿಯಾಗ್ರಿ. ಕಲ್ಯಾಣಕಾರಿ ಯಾರಾಗಬೇಕಾಗಿದೆ? ಈ ಮನಸ್ಸು. ಈ ಮನಸ್ಸಿನ ಕಲ್ಯಾಣ ಆಗಬೇಕು ಅಂದರೆ ಈ ಮನಸ್ಸು ಕಲ್ಯಾಣಕಾರಿಯಾಗಿ, ಕಲ್ಯಾಣಕಾರಿ ಸತ್ಯವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಕಲ್ಯಾಣದ ಕಾರ್ಯವನ್ನು ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಕಲ್ಯಾಣಕಾರಿ ಸ್ಥಿತಿಯಲ್ಲಿ ಬಂದು ಅನ್ಯರಿಗೆ ಸುಖದ ದಾರಿಯನ್ನು ತೋರಿಸ್ರಿ. ಕಲ್ಯಾಣಕಾರಿ ಸ್ಟೇಜ್ ಅಂದರೆ ಯಾವುದು? ನಾನು ಕಲ್ಯಾಣಕಾರಿಯಾಗಿದ್ದೇನೆ ಎನ್ನುವ ಸ್ವಮಾನದ ರಿಪಿಟೇಷನ್ ಅಲ್ಲ. ಆತ್ಮ ಇರುವುದೇ ಕಲ್ಯಾಣಕಾರಿ. ಈ ಮನಸ್ಸಿನಲ್ಲಿ ಸಂಪೂರ್ಣ ಆತ್ಮ ಆಗಿ ನನ್ನುವಂಥದ್ದು ಸತ್ಯ ಯಾವಾಗ ಸ್ವೀಕಾರ ಆಗ್ತದೋ ಅದೇ ಕಲ್ಯಾಣಕಾರಿ ಸ್ಮೃತಿ, ಕಲ್ಯಾಣಕಾರಿ ಆಗೋದು. ಯಾಕಂದರೆ ಈ ಮನಸ್ಸು ಈಗ ಕಲ್ಯಾಣಕಾರಿ ಇಲ್ಲ. ಇದು ಅನೇಕ ಬಾರಿ ಸ್ವಾರ್ಥದೊಳಗೋ, ಅನೇಕ ಬಾರಿ ಅನೇಕ ರೀತಿಯ ವಿಚಾರದಲ್ಲಿ, ಗೊಂದಲದಲ್ಲಿ, ಕಮ್ಮಿ ಕೊರತೆಯೊಳಗ, ಬೇಡುವುದರಲ್ಲಿ, ತನ್ನನ್ನು ಕಮ್ಜೋರ್ ಫೀಲ್ ಮಾಡುವುದರಲ್ಲಿ ಮುಳುಗ್ತಾ ಇರ್ತದ. ಆದರೆ ಈ ಮನಸ್ಸು ಕಲ್ಯಾಣಕಾರಿ ಆಗಬೇಕು ಅರ್ಥಾತ್ ನಾ ಆತ್ಮ ಎನ್ನುವ ಪೂರ್ಣ ಸತ್ಯದ ಅನುಭವ ಮಾಡಿದಾಗಲೇ ಆತ್ಮನ ಮನಸ್ಸಿನಲ್ಲಿ ಕಲ್ಯಾಣಕಾರಿ ಸ್ಥಿತಿ ಬರ್ತದ. ಆವಾಗೇ ನಾವೆಲ್ಲರಿಗೂ ದಾರಿ ತೋರಿಸ್ಲಿಕ್ಕೆ, ಸುಖದ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಒಂದಿದೆ ಸುಖದ ದಾರಿ ತೋರಿಸೋದು ನಮ್ಮ ವಚನದ ಮೂಲಕ, ನಮ್ಮ ಒಂದು ಶ್ರೇಷ್ಠ ವರ್ತನೆಯ ಮೂಲಕ, ಅಥವಾ ಸತ್ಯ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡುವುದರ ಮೂಲಕ. ಆದರೆ ಸೂಕ್ಷ್ಮ ಪುರುಷಾರ್ಥದಲ್ಲಿ ಇನ್ನೊಬ್ಬರಿಗೆ ಸುಖದ ದಾರಿ ತೋರಿಸೋದು ಅಂದರೆ, ಇನ್ನೊಬ್ಬರಂದ್ರೆ ಯಾರು? ಹಾಗಾದ್ರೆ ನಾ ಅಂದರೆ ಯಾರು? ಇಲ್ಲಿವರೆಗೆ ನಾವೇನು ತಿಳ್ಕೊಂಡು, ನಾ ಬ್ರಹ್ಮಕುಮಾರ್ ನಾ ಇದ್ದೀನಿ, ಉಳಿದವ್ರು ಏನದಾರಲ್ಲ ಈ ಜಗತ್ತಿನೊಳಗೆ ಅವರೆಲ್ಲ ಇನ್ನೊಬ್ರದಾರ ಅಂತ. ಸೂಕ್ಷ್ಮ ಪುರುಷಾರ್ಥದಲ್ಲಿ ನಾನು ಅಂದ್ರೆ ಆತ್ಮ, ಇನ್ನೊಬ್ರು ಅಂದ್ರೆ ಈ ಪಾತ್ರ. ಈ ಪಾತ್ರ ನಾ ಅಲ್ಲ, ಇದು ಇನ್ನೊಬ್ರು. ಇವರು ಈ ಪಾತ್ರದೊಳಗೆ ಏನು ಮನಸ್ಸದ, ಮನಸ್ಸಿನಲ್ಲಿ ಏನು ಅನೇಕ ವಿಚಾರದವ, ಇವ್ರಿಗಂತಾರೆ ಬಾಬಾ ಇನ್ನೊಬ್ರು. ಇನ್ನೊಬ್ಬರಿಗೆ ಸುಖದ ದಾರಿಯನ್ನ ತೋರಿಸ್ರಿ ಅಂದ್ರ ನಿನ್ನ ಮನಸ್ಸಿನಲ್ಲಿ ವಿಚಾರಗಳು ದಿಶಾಹೀನಾಗಿವೆ. ನಿನ್ನ ಮನಸ್ಸಿನ ವಿಚಾರಗಳು ಅವು ತನ್ನ ಒಂದು ಸತ್ಯವನ್ನು ಮರೆತು ಬಿಟ್ಟಿದೆ. ಅವುಗಳಿಗೆ ದಾರಿ ತೋರಿಸು. ಏನಂತ? ಅರೇ ನಾ ಈ ದೇಹ ಅಲ್ಲ, ಈ ವಸ್ತು ಅಲ್ಲ, ಈ ಪ್ರಕೃತಿ ಅಲ್ಲ, ಈ ಪ್ರಕೃತಿಯಿಂದ ಪರಿಯಾಗಿರುವ ಪ್ರಕೃತಿಯ ಪತಿ ನಿರಾಕಾರ ಆತ್ಮ ಇದ್ದೀನಿ, ಈ ದೇಹದ ಒಂದು ಮಾಲಿಕ್ ಇದ್ದೀನಿ, ಮನಸ್ಸಿಗೂ ಮಾಲಿಕ್ ಇದ್ದೀನಿ, ನಾನು ನಿರಾಕಾರ ಆತ್ಮ ಇದ್ದೀನಿ ಅನ್ನುವಂಥದ್ದು ಯಾವಾಗ ಮನಸ್ಸಿನಲ್ಲಿ ಪದೇ 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 ತುಂಬಲಾಗ್ತದೋ, ಈ ತುಂಬುವುದಕ್ಕೆ, ಈ ದಾರಿ ತೋರಿಸೋದಕ್ಕೇ ಬಾಬಾ ಹೇಳ್ತಾರೆ ಸುಖದ ದಾರಿಯನ್ನ ತೋರಿಸ್ರಿ, ಎಲ್ಲರಿಗೂ ಹೇಳ್ರಿ ಅಂತ. प्रश्न, किसी भी प्रकार की गफलत होने का मुख्य कारण क्या है? ಯಾವುದೇ ಪ್ರಕಾರದ ತಪ್ಪು, ಹುಡುಗಾಟಿಕೆ ಆಗಲಿಕ್ಕೆ ಏನು ಕಾರಣ ಇದೆ ಅಂತ ಹೇಳ್ತಾರೆ ಬಾಬಾ. ಏನು ಕಾರಣ? ದೇಹ ಅಭಿಮಾನ್. ಬಾಬಾ ಹೇಳ್ತಾರ ಪಾತ್ರದ ಸ್ಮೃತಿ ಅಂದರೆ ಸಂಗಮ ಯುಗದಲ್ಲಿ ಅಕ್ಕೋರಾಗಿರುವ, ಸಮರ್ಪಿತ ಆಗಿರುವ, ಸಂಗಮ ಯುಗದಲ್ಲಿ ಕುಮಾರ್ ಆಗಿರುವ, ಕುಮಾರಿ ಆಗಿರುವ, ಒಬ್ಬ ಗೃಹಸ್ಥಿ, ಒಬ್ಬ ಸೇವಾದಾರಿ, ಒಬ್ಬ ಒಳ್ಳೆಯ ಸ್ಪೀಕರ್ ಆಗಿರುವ, ಇದು ಕೂಡ ಸೂಕ್ಷ್ಮ ಅಭಿಮಾನ ಇದೆ. ಸೂಕ್ಷ್ಮ ಅಂದ್ರೇನು? ಅಭಿಮಾನನೇ. ಯಾಕಂದ್ರೆ ನಾ ಕುಮಾರಿನೂ ಅಲ್ಲ, ಕುಮಾರೂ ಅಲ್ಲ, ಅಕ್ಕೋರು ಅಲ್ಲ, ಗೃಹಸ್ಥಿನೂ ಅಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ. ಇವೆಲ್ಲ ನನಗೆ ಸಿಕ್ಕ ಪಾತ್ರಗಳು. ಬಾಬಾ ಹೇಳ್ತಾರ ಯಾವುದೇ ಪ್ರಕಾರದ ದೇಹ ಅಭಿಮಾನದಂದ್ರ ಎಲ್ಲೋ ಒಂದು ಕಡೆಗೆ ಸೂಕ್ಷ್ಮ ಸಂಬಂಧ, ನಾವೊಬ್ಬ ಅಪ್ಪಿದ್ದೀನಿ, ನಾವೊಬ್ಬ ಅವು ಇದ್ದೀನಿ ಅನ್ನುವಂತಹ ಕಾನ್ಷಿಯಸ್ ಇದೆಯತ್ತಂದ್ರೆ ಹುಡುಗಾಟಿಕೆ, ತಪ್ಪುಗಳು ಆಗ್ತಾನೆ ಇರ್ತಾವ ಪಾತ್ರದ ಮೂಲಕ. ದೇಹ ಅಭಿಮಾನಕ್ಕೆ ಕಾರಣ ಹಿ ಬಚ್ಚೋं से बहुत भूले होती है. ದೇಹ ಅಭಿಮಾನದ ಕಾರಣದಿಂದಲೇ ಮಕ್ಕಳ ಮೂಲಕ ಅನೇಕ ತಪ್ಪುಗಳು ಆಗ್ತಾ ಇರ್ತವೆ. ವಹ ಸರ್ವಿಸ್ भी नहीं कर सकते. ದೇಹ ಅಭಿಮಾನದ ಕಾರಣ ಯಾವ ಮಕ್ಕಳ ಮೂಲಕ ಅನೇಕ ತಪ್ಪುಗಳಾಗ್ತಾವೋ ಅವ್ರ ಮೂಲಕ ಯಾವುದೇ ಸೇವೆ ಆಗಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. उनसे ऐसा कर्म होता है जो सब नफरत करते हैं.
ಬಾಬಾ ಅಂತಾರ ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡುವಂಥ ಮಾತು, ಯಾರು ಸೇವಾ ಮಾಡ್ತಾ ಇದ್ದಾರ ಅವರೆಲ್ಲರೂ ಉತ್ತಮ ಕರ್ಮ ಮಾಡಿದವರು ಅಂತ ಹಿಂಗೂ ಒಂದು ರೀತಿ ಅರ್ಥ ಆಗ್ತದ. ಆದ್ರ ಬಾಬಾ ಹೇಳುವ ಅರ್ಥದಲ್ಲಿ ಸೇವಾ ಅಂದ್ರ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಿರೋದು, ಮೂಲ ಆತ್ಮ ಸ್ವರೂಪದಲ್ಲಿ ಸ್ಥಿತಿರೋದೇ ರಿಯಲ್ ಸೇವಾ, ವಾಸ್ತವಿಕ ಸೇವಾ. ಸೇವಾದ ಅರ್ಥ ಇದು. ಯಾರು ಎಕ್ಯುರೇಟ್ ಸೇವಾ ಮಾಡಕ್ ಸಾಧ್ಯ ಇದೆ? ಬಾಬಾ ಹೇಳ್ತಾರ, ಯಾರು ತಪ್ಪು ಮಾಡೋದಿಲ್ಲ, ಯಾರು ಆತ್ಮಸ್ಥಿತಿಯಲ್ಲಿದ್ದಾರ ಅವರೇ ಉತ್ತಮ ಸೇವಾ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತೆ ಯಾರು ದೇಹಭಾನದಲ್ಲಿ ಬರ್ತಾರ ಅವರಿಂದ ಇಂಥ ಕರ್ಮ ಆಗ್ತದಲ್ಲ, ಆ ಕರ್ಮದಿಂದ ಎಲ್ಲರೂ ಅವರಿಗೆ ತಿರಸ್ಕಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವರೇನು ಈ ಥರದವರು, ಇವ್ರು ಈ ಥರದವರು ಅಂತ ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಬಾಬಾ ಕೇತೆ ಬಚ್ಚೆ ಆತ್ಮ ಅಭಿಮಾನಿ ಬನು. ಬಾಬಾ ಹೇಳ್ತಾರೆ, ಮಕ್ಕಳೇ ಅದಕ್ಕಾಗಿನೇ ಆತ್ಮಾಭಿಮಾನಿ ಆಗ್ರಿ. ಯಾರಾದರೂ ಈ ಪಾತ್ರಕ್ಕೆ ತಿರಸ್ಕಾರ ಮಾಡ್ತಾ ಇದ್ದಾರೆ, ಯಾರಾದರೂ ಈ ಪಾತ್ರಕ್ಕೆ ಹೇಟ್ ಮಾಡ್ತಾ ಇದ್ದಾರತ್ತಂದ್ರ ಜರೂರ್ ಈ ಪಾತ್ರದ ಮನಸ್ಸಿನ ಮೂಲಕ ಅಂಥ ಕರ್ಮ ಆಗಿದೆ. ಈ ಮನಸ್ಸಿನೊಳಗ ಅಷ್ಟು ದೇಹ ಅಭಿಮಾನಿ ಇದೆ, ಅದಕ್ಕಂತನೇ ಇದು ತಿರಸ್ಕರಿಸಲ್ಪಡ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆತ್ಮಸ್ಥಿತಿಯಲ್ಲಿ ಬಾ, ನೀ ನಿರಂತರ ಆತ್ಮಸ್ಥಿತಿಯಲ್ಲಿ ಇರೋದ್ರಿಂದ ನಿನ್ನಿಂದ ನಿರಂತರ ಸೇವಾ ಆಗ್ತದ. ಇದರಿಂದ ನೀನು ಈ ಪಾತ್ರವೂ ಕೂಡ ಎಲ್ಲರ ಪ್ರೀತಿಗೆ ಪಾತ್ರ ಆಗಕ್ಕ ಸಾಧ್ಯ ಇದೆ. ಕೋಯಿ ಬಿ ಅಕರ್ತವ್ಯ ನಹಿ ಕರೋ. ಅದು ಅಕರ್ತವ್ಯದತ್ತಂದ್ರ ಆ ಕರ್ತವ್ಯ ಶ್ರೇಷ್ಠ ಅಲ್ಲ, ಅದರಿಂದ ಯಾರ್ದು ಕಲ್ಯಾಣ ಆಗಲ್ಲ ಅಂದಮೇಲೆ ಅಂಥ ಕೆಲಸ ಎಂದಿಗೂ ಮಾಡಬೇಡ್ರಿ. ಕ್ಷೀರ್ ಖಂಡ್ ಹೋ ಸರ್ವಿಸ್ಗೆ ಅಚ್ಚೆ ಅಚ್ಚೆ ಪ್ಲಾನ್ ಬನಾವ್. ಹಾಲು ಸಕ್ಕರೆಯಂತೆ ಇರು ಎಲ್ಲರ ಜೊತೆಗೆ, ಮತ್ತು ಎಲ್ಲರ ಜೊತೆಗೆ ಅಂತಂದ್ರೆ ಪಾತ್ರ ಅನ್ಯ ಪಾತ್ರಧಾರಿಗಳ ಜೊತೆಗೆ. ಇನ್ನೊಂದು ಕ್ಷೀರಖಂಡದಂಗೆ ಯಾರಿರ್ಬೇಕಾಗಿದೆ? ಮನಸ್ಸು, ಬುದ್ಧಿ, ಸಂಸ್ಕಾರ ಇವುಗಳ ಹೊಂದಾಣಿಕೆ. ಇವುಗಳಲ್ಲಿ ನಾನು ಮನುಷ್ಯದೀನಿ ಅನ್ನೋ ಬದಲಾಗಿ ನಾ ಆತ್ಮ ಇದೀನಿ ಅನ್ನೋದು ಯಾವಾಗ ತುಂಬುತ್ತದೋ ಮನ ಬುದ್ಧಿ ಸಂಸ್ಕಾರದೊಳಗ, ಇದಕ್ಕ ಅಂತರ ಹಾಲು ಸಕ್ಕರೆಯಂತೆ ಇರೋದು. ಕ್ಷೀರ್ಖಂಡ ಆಗಿ ಸೇವೆಯ ಉತ್ತಮ ಪ್ಲಾನ್ಗಳನ್ನ ಮಾಡ್ರಿ. ಮುರಳಿ ಸುನ್ಕರ್ ಧಾರಣ್ ಕರೋ ಇಸ್ಮೇ ಬೇಪರ್ವಾ ನಹಿ ಬನೋ. ಮುರಳಿ ಕೇಳ್ತಿರಂದ್ಮೇಲೆ ಕೇಳಿದ ಮುರಳಿಯನ್ನ ಧಾರಣೆ ಮಾಡ್ಕೊಡ್ರಿ. ಜೀವನದ ಪ್ರತಿ ಘಟನೆಯೊಳಗ, ಪ್ರತಿ ಹೆಜ್ಜೆಯೊಳಗ ಈ ಜ್ಞಾನವನ್ನ ಉಪಯೋಗ ಮಾಡ್ರಿ. ಬೇಪರವಾಹ ಅಂದ್ರೆ ಮುರಳಿ ಕೇಳುದು ಕೇಳ್ತಾ ಇದ್ದ ಕೇಳಿಯೂ ಕೂಡ ಕೇಳದಂತೆ ಆಗ್ಬೇಡ್ರಿ. ಮುರಳಿ ಕೇಳ್ತಿರತ್ತಂದ್ಮೇಲೆ ಅದನ್ನ ಪ್ರತಿ ಹೆಜ್ಜೆಯಲ್ಲೂ ಧಾರಣೆ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ದೇಹಿ ಅಭಿಮಾನಿ ಬನ್ಕರ್ ಸರ್ವಿಸ್ ಕಿ ಭಿನ್ನ ಭಿನ್ನ ಯುಕ್ತಿಯಾ ನಿಕಾಲ್ನೆ ಹೇ. ದೇಹಿ ಅಭಿಮಾನಿಯಾಗಿ ನಿನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯ ವಿಭಿನ್ನ ಯುಕ್ತಿಗಳನ್ನ ರಚಿಸ್ರಿ. ಆಪಸ್ ಮೇ ಕ್ಷೀರ್ ಖಂಡ್ ಹೋಗರ್ ಸರ್ವಿಸ್ ಕರ್ನಿ ಹೇ. ಪರಸ್ಪರ ಹಾಲು ಸಕ್ಕರೆಯಂತೆ ಇದ್ದು ಸೇವೆಯನ್ನ ಮಾಡ್ರಿ. ಪಾತ್ರದಲ್ಲೂ ಕೂಡ ಎಲ್ಲರ ಜೊತೆಗೆ ಹೊಂದ್ಕೊಳ್ಳುವಂಥದ್ದು, ಸೂಕ್ಷ್ಮ ರೂಪದ ಮಾನಸಿಕ ಸೆಟ್ಟಿಂಗಲ್ಲೂ ಕೂಡ ಎಲ್ಲದರ ಜೊತೆಗೂ ಹೊಂದಿಕೊಳ್ಳುವಂತಹ ಒಂದು ಸ್ಥಿತಿ ಮಾಡಿಕೊಂಡು ಸೇವಾ ಮಾಡ್ರಿ. ಜೈಸೆ ಬಾಬಾ ಕಲ್ಯಾಣಕಾರಿ ಹೇ ಏಸೆ ಕಲ್ಯಾಣಕಾರಿ ಬನ್ನಾ ಹೇ. ಹೇಗೆ ಬಾಬಾ ಕಲ್ಯಾಣಕಾರಿಯಾಗಿರುವರೋ ಹಾಗೆ ತಾವು ಸಹ ಕಲ್ಯಾಣಕಾರಿಗಳು ಆಗಬೇಕಿದೆ. ಸೆಕೆಂಡ್ ಪಾಯಿಂಟ್, ಪ್ರೀತ ಬುದ್ಧಿ ಬನ್ ಔರ್ ಸಂಘ ತೋಡ್ ಏಕ್ ಸಂಘ ಜೋಡ್ನಾ ಹೇ. ಪ್ರೀತ ಬುದ್ಧಿಯವರಾಗಿ ಎಲ್ಲಾ ಸಂಘಗಳನ್ನ ಬಿಟ್ಟು ಒಬ್ಬ ತಂದೆಯ ಸಂಘವನ್ನ ಹಿಡಿರಿ ಅಂತಾರೆ ಬಾಬಾ. ಪ್ರೀತ ಬುದ್ಧಿ ಅರ್ಥಾರ್ಥ ಬುದ್ಧಿಯಲ್ಲಿ ಪ್ರೀತಿ ಆತ್ಮನ ಪ್ರತಿಯಾಗಿ ಇದೇ ಪ್ರೀತ ಬುದ್ಧಿ ಅಂತಾರೆ ಬಾಬಾ. ವಿಪರೀತ ಬುದ್ಧಿ ಅಂದ್ರೆ ಬುದ್ಧಿಯಲ್ಲಿ ನಾನು ಅಂದ್ರೆ ದೇಹ ಅಂತನೋ, ನಾನು ಅಂದ್ರೆ ರೂಪವತಿನೋ, ಬುದ್ಧಿವಂತೆ ಅಂತನೋ, ಅಥವಾ ನಾನು ಅಂದ್ರೆ ಕಮ್ಜೋರ್ ಅಂತನೋ ಇದೆ ಅಂತಂದ್ರ ಇದಕ್ಕೆ ವಿಪರೀತ ಬುದ್ಧಿ ಅಂತಾರೆ ಬಾಬಾ. ಯಾಕೆ? ಬುದ್ಧಿಯಲ್ಲಿ ಏನಿರಬೇಕಾಗಿದೆ? ಬುದ್ಧಿ ಎಲ್ಲಿಂದ ಬಂದಿದೆ? ಆತ್ಮನಿಂದ. ಆತ್ಮ ಹೇಗಿದೆಯೋ, ಆತ್ಮ ಏನಿದೆಯೋ ಅದೇ ಸತ್ಯ ಬುದ್ಧಿಯಲ್ಲಿದೆ ಅಂತಂದ್ರೆ ಅದಕ್ಕೆ ಪ್ರೀತ ಬುದ್ಧಿ ಅಂತ ಹೇಳಲಾಗ್ತದೆ. ಬುದ್ಧಿಯಲ್ಲಿ ಸಹಜ ಸ್ಥಿತಿಯಿಂದ ವಿಪರೀತ ಇದೆ, ಅನ್ಯಾಚುರಲ್ ಇದೆ ಅಂತಂದ್ರ ಇದಕ್ಕೆ ವಿಪರೀತ ಬುದ್ಧಿ ಅಂತ ಹೇಳಲಾಗ್ತದೆ.
ಅದಕ್ಕಾಗಿ ಪ್ರೀತ ಬುದ್ಧಿಯವರಾಗಿ ತಮ್ಮ ಸಂಘವನ್ನ, ಅನ್ಯರ ಎಲ್ಲಾ ಸಂಘ ಬಿಡ್ರಿ ಅಂತಾರೆ ಬಾಬಾ. ರಾವಣನ ಜಗತ್ತಿನ ಪಾತ್ರಧಾರಿಗಳ ಜೊತೆಗಿರುವ ಕನೆಕ್ಷನ್ನ, ಈ ಬುದ್ಧಿ ಜೊತೆಗೆ ಏನಿದೆಯಲ್ಲ ಅದೆಲ್ಲನೂ ತೆಗೆದು ಹಾಕ್ರಿ. ಆಮೇಲೆ ಒಬ್ಬ ನಿರಾಕಾರ ತಂದೆಯನ್ನ ನೆನಪು ಮಾಡ್ರಿ. कोई ऐसा कर्तव्य नहीं करना है जो कल्प कल्पांतर के लिए नुकसान हो जाए. ಎಂದಿಗೂ ಇಂಥ ಅಕರ್ತವ್ಯಗಳನ್ನ ಮಾಡಬೇಡ್ರಿ. ಅಕರ್ತವ್ಯಗಳನ್ನ ಮಾಡಬೇಡ್ರಿ ಅಂದ್ರೆ ಯಾವುದು ಕರ್ಮ ಆಗೋದ್ರಿಂದ ಜನ್ಮ ಜನ್ಮಾಂತರ ಕಲ್ಪಾಂತರಕ್ಕಾಗಿ ದೊಡ್ಡ ನುಕ್ಸಾನ್ ಆಗ್ತದ. ಶ್ರೇಷ್ಠ ಆತ್ಮಿಕ್ ಅವಸ್ಥಾ ಸ್ಥಿತಿಯಿಂದ ನಾ ಕೆಳಗಿಳಿತೀನಿ ಅಂದ್ರೆ ಅಂಥ ಕೆಲಸಗಳನ್ನ ಎಂದಿಗೂ ಮಾಡಬೇಡ್ರಿ. ಅಂದ್ರೆ ಈ ಮನಸ್ಸಿನಲ್ಲಿರುವ ಕಲಿಯುಗಿ ಅನೇಕ ಇಚ್ಛೆಗಳೇನದಾವ, ಆ ಇಚ್ಛೆಗಳೇ ನನ್ನ ಇಚ್ಛೆ ಅನ್ಕೊಂಡು ಅದನ್ನು ಪೂರ್ಣ ಮಾಡೋದ್ರಲ್ಲಿ, ಅನುಭವ ಮಾಡೋದ್ರಲ್ಲಿ ತೊಡಗಿಬಿಟ್ಟಿ ಅಂತಂದ್ರೆ ಈ ಮನಸ್ಸಿಂದೇನು ನಾ ಆತ್ಮ ಆಗಿರುವ ಆತ್ಮಸ್ಥಿತಿಯಲ್ಲಿರುವ ಲಿಂಕ್ ಇದೆ ಅದು ಮುರಿದು ಹೋಗ್ಬಿಡ್ತದೆ. ಅದಕ್ಕೆ ಬಾಬಾ ಅಂತಾರ, ಇಂಥ ಅಕರ್ತವ್ಯ ಕೆಲಸಗಳನ್ನ ಮಾಡಿ ಕಲ್ಪಾಂತರದ ನುಕ್ಸಾನ್ ಎಂದಿಗೂ ಮಾಡ್ಕೋಬೇಡ್ರಿ. ವರದಾನ್ ಬೇಹದ್ಗಿ ವೈರಾಗ್ಯ ವೃತ್ತಿ ದ್ವಾರ, ಬೇಹದ್ದಿನ वैराग्य वृत्ति मूलक नष्ट मोह स्मृति स्वरूप बनने वाले अचल अडोल भव. जो सदा बेहद की वैराग्य वृत्ति में रहते हैं वह कभी किसी भी दृश्य को देख घबराते या हिलते नहीं है. ಯಾರು ನಿಜವಾಗಿಯೂ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇರ್ತಾರೆ. ವೈರಾಗ್ಯ ವೃತ್ತಿ ಅಂದ್ರೆ ಯಾರು ಈ ನಾಟಕವನ್ನ ನಾಟಕ ಅಂತಾನೆ ನೋಡುವ, ಈ ನಾಟಕದೊಳಗಿನ ಪಾತ್ರವನ್ನ ಕೇವಲ ಇಮ್ಯಾಜಿನರಿ ಅಥವಾ ನಾಟಕದೊಳಗಿನ ಪಾತ್ರಗಳಂತನೇ ನೋಡ್ತಾರ, ತನ್ನನ್ನ ಈ ಪಾತ್ರದಿಂದ ಪರಿಯಾಗಿರುವಂಥ ಶಕ್ತಿ, ಅನೋಖ ಒಂದು ಪ್ರಕಾಶ, ತನ್ನನ್ನು ಚೇತನ ಅಂತ ಅನುಭವ ಮಾಡ್ತಾರೋ ಅದಕ್ಕೆ ಅಂತಾರ ಬೇಹದ್ದಿನ ವೈರಾಗ್ಯ. ಯಾರು ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿರ್ತಾರೆ ಅವರು ಎಂದೂ ಕೂಡ ಕಿಸಿ ಬಿ ದೃಶ್ಯಕ್ಕೂ ದಿಕ್, ಈ ನಾಟಕದೊಳಗಿನ ಯಾವ ದೃಶ್ಯನೂ ನೋಡಿ ಗಾಬರಿ ಆಗೋದಿಲ್ಲ. ವೈರಾಗ್ಯ ವೃತ್ತಿಯುಳ್ಳವರು ನಾಟಕ ನೋಡಿ ಗಾಬರಿ ಆಗೋದಿಲ್ಲ. ವೈರಾಗ್ಯ ವೃತ್ತಿ ಅಂದ್ರೇನೆ ಇದೊಂದು ನಾಟಕ. ಈ ನಾಟಕ, ಈ ಪಾತ್ರ, ಇವೆಲ್ಲವುಗಳಿಂದ ಪರಿಯಾಗಿರುವಂತಹ ಪರಿಶುದ್ಧ ಸ್ಟೋರಿಲೆಸ್ ನಿರಾಕಾರ ಆತ್ಮ ನಾನು ಅನ್ನುವಂಥ ಸತ್ಯದಲ್ಲಿ ಸ್ಥಿತಿ ಇರೋದೇ ವೈರಾಗ್ಯ ಸ್ಥಿತಿ. ಅದಕ್ಕೆ ವೈರಾಗ್ಯ ಸ್ಥಿತಿಯಲ್ಲಿ ಸ್ಥಿತಿ ಇರುವಂಥವರಿಗೆ ನಾಟಕದ ಯಾವ ಥರದ ದೃಶ್ಯ ಕಂಡ್ರೂ ಕೂಡ ಅವರಿಗೆ ಗಾಬರಿ ಆಗೋದಿಲ್ಲ. ಹಿಲ್ತೆ ನಹಿ, ಅಲಗಾಡೋದಿಲ್ಲ, ಗಾಬರಿ ಆಗೋದಿಲ್ಲ, ಸದಾ ಅಚಲ್ ಅಡೋಲಾಗಿ ಇರ್ತಾರೆ. ಯಾಕೆ ಅಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ನಷ್ಟ ಮೋಹ ಸ್ಮೃತಿ ಸ್ವರೂಪ ಸ್ಥಿತಿ ಬರ್ತದೆ. ವೈರಾಗ್ಯ ಇದೆ ತಂದಮೇಲೆ ನಾಲೆಜ್ ಫಸ್ಟ್ ಇದೆ, ಇದೊಂದು ನಾಟಕ ಅಂದಮೇಲೆ ನಾಟಕದೊಳಗಿನ ಪಾತ್ರ ಗೊಂಬೆಗಳ ಜೊತೆಗೆ ಮೋಹ ಸಮಾಪ್ತ ಆಗಿ ಹೋಗ್ಬಿಡ್ತದ. ಇಲ್ಲಿವರೆಗೆ ಇದು ನಾಟಕ, ರಿಯಲ್ ಇಲ್ಲಿರುವ ಗೊಂಬೆಗಳು ಮನುಷ್ಯ ಅಂತ ತಿಳ್ಕೊಂಡಿದ್ವಿ, ಅದಕ್ಕೆ ಅವ್ರ ಜೊತೆಗೆ ಅಟ್ಯಾಚ್ಮೆಂಟ್ ಇತ್ತು. अगर थोड़ा बहुत कुछ देखकर अंश मात्र भी हलचल होती है या मोह उत्पन्न होता है तो अंगद के समान अचल अडोल नहीं कहेंगे. ಏನಾದರೂ ದೃಶ್ಯ ನೋಡಿ, ಯಾರಿಗೇನಾದರೂ ಆಗಿದ್ದು ನೋಡಿ ಮೋಹ ಹುಟ್ಟುತ್ತದತ್ತಂದ್ರ ಅಥವಾ ಅಲ್ಲಿ ಸ್ವಲ್ಪ ನೀವು ಅಲಗಾಡ್ತಿರತ್ತಂದ್ರ ಅಂಗದನ ಸಮಾನ ಸ್ಥಿತಿ ಅಂತ ಎಂದಿಗೂ ಹೇಳಕ್ಕ ಸಾಧ್ಯ ಇಲ್ಲ. बेहद की वैराग्य वृत्ति में गंभीरता के साथ रमणीकता भी समाई हुई है. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದ್ರ, ವೈರಾಗ್ಯ ಅಂದ್ರ ಇವ್ರಿಗೇನು ಜಗತ್ತಿನ ಜೊತೆಗೆ ವೈರಾಗ್ಯದಪ್ಪ, ಇದ್ರೊಳಗೆ ಏನು ಇಂಟ್ರೆಸ್ಟ್ ಇಲ್ಲ, ಹಿಂಗಿಲ್ಲ. ಯಾರು ಎಷ್ಟು ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವ್ರು ಇರ್ತಾರೋ ಅವರಷ್ಟೇ ರಮಣೀಕ್ ಇರ್ತಾರ. ರಮಣೀಕ್ ಅರ್ಥಾರ್ಥ ನಾನು ನಿರಾಕಾರ ಆತ್ಮ ಈ ಸಾಕಾರ ಪಾತ್ರದಲ್ಲಿ ಇದೀನಂತಂದ್ರೂ ಕೂಡ ಪಾತ್ರ ಏನು ಸಿಕ್ಕಿದೆ ಅದ್ರ ಬಗ್ಗೆ ನನಗೆ ಯಾವುದೇ ಕ್ವೆಶನ್ಸ್ ಇಲ್ಲ, ಅದ್ರ ಬಗ್ಗೆ ಯಾವುದೇ ಕ್ವೆರಿ ಇಲ್ಲ. ಯಾಕಂದರೆ ಆ್ಯಸ್ ಇಟ್ ಈಸ್ ಪಾತ್ರ ನಾನು ಸ್ವೀಕಾರ ಮಾಡಿ ಪಾತ್ರವನ್ನು ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಸಾಕ್ಷಿಯಾಗಿ ನೋಡುವ ಕಾರಣದಿಂದ ನಾನು ರಮಣೀಕಿದ್ದೀನಿ. ಅರ್ಥಾತ್ ನನಗೆ ಇಲ್ಲಿ ಪಾತ್ರದ ಪ್ರತಿಯಾಗಿ, ದೃಶ್ಯಗಳ ಪ್ರತಿಯಾಗಿ ದುಃಖನೂ ಇಲ್ಲ, ಸುಖನೂ ನಾನು ಎಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದರೆ ಇದು ಪಾತ್ರದ ಸುಖ. ಪಾತ್ರದ ಸುಖ ನನಗೆ ಯಾಕೆ ಬೇಕಾಗಿಲ್ಲ ಅಂದರೆ ನಾ ಪಾತ್ರದಿಂದ ಪರಿಯಾದಂಥ ಸದಾ ಸುಖಿ ಆತ್ಮ ಇದ್ದೀನಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಗಂಭೀರತೆ ಜೊತೆಗೆ ಅವರು ರಮಣೀಕನೂ ಆಗಿರ್ತಾರೆ ಅಂತ. ಸ್ಲೋಗನ್ राज्य अधिकारी के साथ साथ बेहद के वैरागी बनकर रहना ही राज ऋषि की निशानी है. अंडरलाइन
ಎಷ್ಟು ಸುಂದರ ಮಹಾವಾಕ್ಯ. ರಾಜ್ಯ ಅಧಿಕಾರಿ ನಿರಾಕಾರ ಆತ್ಮ ನಾನು, ಮನಬುದ್ಧಿ ಸಂಸ್ಕಾರಗಳ ಮೇಲೆ ನಾ ಆತ್ಮ ರಾಜ ಇದ್ದೀನಿ ಅನ್ನುವಂಥ ಸ್ಮೃತಿಯೊಳಗ ಇರುವುದ್ರ ಜೊತೆಯಲ್ಲಿ ಬೇಹದ್ದಿನ ವೈರಾಗಿ ಅಂದ್ರೆ ನಾ ಬರೀ ನಿರಾಕಾರ ಆತ್ಮ ಅಲ್ಲ, ಈ ನಾಟಕದಿಂದ ಪರೆಯಾಗಿದ್ದುಕೊಂಡು ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುವಂತಹ ಬೇಹದ್ದಿನ ವೈರಾಗ್ಯದ ಸ್ಮೃತಿಯಲ್ಲಿ ಇದ್ದೀಯತ್ತಂದ್ರ ಅವರಿಗೇನು ನಿಜವಾದ ರಾಜ ಋಷಿ ಅಂತ ಹೇಳಲಾಗ್ತದೆ. ರಾಜನಂತೆ ಜೀವನ ಮಾಡುವಂತಹ ಋಷಿ, ಪವಿತ್ರ, ಯೋಗಿ, ತಪಸ್ವಿ, ಸಾಕ್ಷಿ, ದೃಷ್ಟ ಅಂತ ಅರ್ಥ. ಅವ್ಯಕ್ತಿಶಾರೆ ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡಿಕೊಂಡಾಗ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರ್ತೀರಿ. व्यर्थ संकल्प या संशय की मार्जिन होते हुए भी समर्थ संकल्प चले कि सदा बाप रक्षक है. ವ್ಯರ್ಥ ಸಂಕಲ್ಪ ಇದಾವ, ಸಂಶಯದ ಮಾರ್ಜಿನ್ ಅದ, ಇದ್ರೂ ಕೂಡ ಸಂಶಯ ಒಳಗಿದೆ, ಆದರೂ ಕೂಡ ಸಮರ್ಥ ಸಂಕಲ್ಪನುಸಾರನೇ ನಡಿ. ಸದಾ ಬಾಬಾ ನನ್ನ ರಕ್ಷಕದಾರ, ಕಲ್ಯಾಣಕಾರಿ ಅದಾರ ಅಂತ ತಿಳ್ಕೊಂಡೇ ನಡಿ. ಬಹಳ ಸೂಕ್ಷ್ಮವಾಗಿರುವಂಥದ್ದು. ಕಲಿಯುಗಿ ಪಾತ್ರ ಇರುವುದರಿಂದ ಕಲಿಯುಗಿ ಪಾತ್ರದ ಮನಸ್ಸಿನೊಳಗ ಕಲಿಯುಗದ್ದೇ ವಿಚಾರ ನಡೀತದೆ. ಮನುಷ್ಯ ಜೀವನದ ಅಂದ್ರೆ ಮನುಷ್ಯ ಅಂದ್ರೇ ಸಾಯುವವನು, ನಾ ಮಾಡುವವನು, ನಾ ಪಡೆಯುವವನು, ನಾ ಕಮ್ಜೋರ, ನಾ ಹೆಚ್ಚು ಕಡಿಮೆ, ಈ ಎಲ್ಲ ಫೀಲಿಂಗ್ಸ್ ಯಾರಿಗದಾವೋ ಅವರೇ ಮನುಷ್ಯರು ಅಂದಮೇಲೆ ಬಾಬಾ ಅಂತಾರ ಎಷ್ಟೇ ಥರದ ವಿಚಾರಗಳು ಒಂದು ಸೈಡ್ ನಡೀತಾ ಇದ್ದಾವ, ಆದರೆ ಈ ಸ್ಮೃತಿ ಇರಲಿ, ನೆನಪಿರಲಿ, ನನ್ನ ಕಲ್ಯಾಣಕಾರಿ ಬಾಬಾ ನನ್ನ ಜೊತೆಯಲ್ಲಿದಾರ, ನನ್ನ ರಕ್ಷಕ ಬಾಬಾ ನನ್ನ ಜೊತೆಯಲ್ಲಿದ್ದಾರೆ ಅನ್ನೋದು ಯಾವತ್ತಿಗೂ ನೆನ್ಪಿಟ್ಕೊಳ್ರಿ. ಈ ನಿಶ್ಚಯ ಇತ್ತಂದ್ರ ಅವಶ್ಯ ವಿಜಯ ಆದಂಗನೆ. तो ಕ್ವಶನ್ ಮಾರ್ಕ್ ಟೇಡಾ ರಾಸ್ತಾ ನ ಚಲೆ. ಕ್ವಶನ್ ಮಾರ್ಕ್ ಅಂದ್ರೇನು? ಡೊಂಕು ಮಾರ್ಗ, ಅದು ಆ ಮಾರ್ಗದ ನಡಿಬೇಡ್ರಿ. ಸದಾ ಕಲ್ಯಾಣಕಾರಿ ಬಿಂದು ಹಾಕ್ರಿ, ಫುಲ್ ಸ್ಟಾಪ್ ಹಾಕ್ರಿ. ಈ ವಿಧಿಯಿಂದ ಪ್ರತಿಯೊಂದು ಮಾತು ಕೂಡ ನಿಮ್ಗೆ ಸಹಜ ಆಗ್ತದ, ಸಹಜ ಸಿದ್ಧಿನೂ ಪ್ರಾಪ್ತ ಆಗ್ತದ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಆತ್ಮ ನಿರಾಕಾರ, ಸಾಕ್ಷಿ ದೃಷ್ಟ, ಬೇಹದ್ದಿನ ವೈರಾಗಿ. ಈ ನಾಟಕವನ್ನು ನೋಡಿಯೂ ಸಹ ನಾಟಕದ ಯಾವ ದೃಶ್ಯವೂ ನನ್ನನ್ನು ವಿಚಲಿತ ಮಾಡುತ್ತಿಲ್ಲ. ನನಗಿದು ಒಂದು ಕೇವಲ ದೃಶ್ಯದಂತೆ ಒಂದೊಂದು ನನ್ನ ಮನಸ್ಸಿನ ಸ್ಕ್ರೀನ್ ಮೇಲೆ ಹಾಯ್ದು ಹೋಗುತ್ತಿವೆ. ನಾನು ಇವಕ್ಕೆ ಪ್ರಭಾವಿತವಾಗುತ್ತಿಲ್ಲ, ಗಾಬರಿಯಾಗುತ್ತಿಲ್ಲ. ಯಾಕೆಂದರೆ ನನಗೆ ತಿಳಿದಿದೆ, ನಾನು ಈ ದೃಶ್ಯವೂ ಅಲ್ಲ, ಈ ದೃಶ್ಯದೊಳಗಿನ ಈ ಗೊಂಬೆಯೂ ಅಲ್ಲ. ಈ ಗೊಂಬೆ, ಈ ದೃಶ್ಯ, ಇದೆಲ್ಲವೂ ನಾಟಕದಲ್ಲಿದೆ. ಇಲ್ಲಿ ನಾಟಕ ನಡೆಯುತ್ತಿದೆ. ಈ ನಾಟಕದ ಪ್ರೇಕ್ಷಕ ನಾನು. ಸ್ಕ್ರೀನ್ನ ಮುಂದೆ ಕುಳಿತು ಆತ್ಮ, ಸಾಕ್ಷಿ, ದೃಷ್ಟ ಈ ನಾಟಕವನ್ನು, ಈ ದೃಶ್ಯಗಳನ್ನು ಸಮಾನ ಸ್ಥಿತಿಯಲ್ಲಿ ನೋಡುತ್ತಿರುವೆನು. ಓಂ ಶಾಂತಿ.